ಮಕರ ರಾಶಿ ಭಾಳ ಒಳ್ಳೆಯ ತಿಂಗಳು. ಯಾಕಂದರೆ ಜನ್ಮ ಶನಿ ಪರಿಹಾರ, 7.5 ಶನಿ ಪರಿಹಾರ. ಇನ್ನು 27 ವರ್ಷ ನಿಮಗೆ ಜನ್ಮಶನಿಯ ದೋಷ ಇರೋದಿಲ್ಲ. ಸ್ವಕ್ಷೇತ್ರದ ಆದರೂ ಕೂಡ ಮಕರಕ್ಕೆ ಶನಿಯೇ ಬಾಧಕನೇ. ನಿಮ್ಮ ಈ ಕಳೆದ 7.5 ವರ್ಷದ ಸುಖ ದುಃಖ ಲಾಭ ಹಾನಿಗಳನ್ನು ನೀವು ಅವಲೋಕನೆ ಮಾಡಿಕೊಂಡಾಗ ನೀವು ಏನೆಲ್ಲ ಅನುಭವವನ್ನು ಪಟ್ಟಿದ್ದೀರಿ, ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತದೆ. ಹಾಗಾಗಿ ಮಕರ ರಾಶಿಗೆ ಜನ್ಮಶನಿ ಪರಿಹಾರ. ಜನ್ಮಶನಿಯ ಪರಿಹಾರವಾಗಿ ದ್ವಿತೀಯದಲ್ಲಿರ್ತಕ್ಕಂತಹ ಶನಿಯು ತೃತೀಯಕ್ಕೆ ಹೋದಾಗ, ರವಿಯೂ ಕೂಡ ಮುಂದಿನ ತಿಂಗಳು ಮೀನರಾಶಿಯನ್ನು ಸೇರಿದಾಗ ಅನೇಕವಾಗಿರ್ತಕ್ಕಂತಹ ಚಟುವಟಿಕೆಗಳಿಗೆ ಕಾರಣವಾಗ್ತದೆ. ಕೌಟುಂಬಿಕವಾಗಿ ನಾನಾ ಕಾರ್ಯಕ್ರಮಗಳು, ನಾನಾ ಆ್ಯಕ್ಟಿವಿಟೀಸ್ ಅಂತೇನು ಹೇಳ್ತೀವಿ, ಈ ಹಿಂದೆ ತಡೆದು ಹೋಗಿರ್ತಕ್ಕಂಥ ಅಥವಾ ನಿಂತು ಹೋಗಿರ್ತಕ್ಕಂಥ ಅನೇಕ ಕೌಟುಂಬಿಕವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಜೀವ ಬರ್ತದೆ, ಚಾಲನೆ ಬರ್ತದೆ. ಅದೇ ವಿಶೇಷವಾಗಿರ್ತಕ್ಕಂಥ ಫಲ. ಮಕರ ರಾಶಿಯವರಿಗೆ ಕುಲದೇವತಾ ಪೂಜೆಯನ್ನು, ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆ, ಕುಲದೇವರಿಗೆ ಮತ್ತು ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಜನ್ಮಶನಿ ಪರಿಹಾರವಾದರೆ ಗುರುದರ್ಶನ ಮಾಡಿ, ಕುಲದೇವರಿಗೆ ಪೂಜೆ ಮಾಡಿ, ಅರ್ಚಕರಿಗೆ, ಗೋವುಗಳಿಗೆ ಏನಾದರೂ ಒಂದು ಧಾನ್ಯ ಮತ್ತು ದಕ್ಷಿಣೆಯನ್ನು ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಜನ್ಮಶನಿ ಪರಿಹಾರ ಆಯಿತು. ಜನ್ಮಶನಿ ಶುರುವಾದಾಗಲೂ ಮಾಡಬೇಕು. ಜನ್ಮಶನಿ ಪರಿಹಾರ ಆದಾಗಲೂ ಕುಲದೇವರು ಮತ್ತು ನಮ್ಮ ಇಷ್ಟ ಗುರುಗಳು ಮತ್ತು ಅರ್ಚಕರಿಗೆ, ಪುರೋಹಿತರಿಗೆ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಕರ್ಕರಾಶಿ. ಕರ್ಕರಾಶಿಗೆ ಅನೇಕ ಅವಕಾಶಗಳಾಗ್ತದೆ. ಯಾಕಂದರೆ 8ನೇ ಮನೆಯ ಶನಿ ಪರಿಹಾರ ಆಗ್ತಕ್ಕಂತಹ ತಿಂಗಳು ಬಹಳ ಒಳ್ಳೆಯದು. 8ನೇ ಮನೆಯ ಶನಿ ಮರಣಕಾರಕ ಅಂತಂತ, ಅಂದರೆ ಸಾಯ್ತಾರೆ ಅಂತಂತ ಅರ್ಥ ಅಲ್ಲ, ಅದು ಅಷ್ಟು ಬೇನೆಗಳು ಬರ್ತದೆ ಅಂತ 8ನೇ ಮನೆಯ ಶನಿ. ಹಾಗಾಗಿ ಅದರ ಪರಿಹಾರ ಆಗ್ತಕ್ಕಂಥದ್ದು ಸ್ತ್ರೀಯರಿಗೆ ಏಳಿಗೆ, ಅವರ ಸಂಬಂಧದಲ್ಲಿ ಇರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತಕ್ಕಂಥದ್ದು. ಇದೆಲ್ಲವೂ ಅನುಭವಕ್ಕೆ ಬರ್ತದೆ. ಹೊಸ ಹುರುಪನ್ನು ಪಡೆಯುತ್ತೀರಿ. 9ನೇ ಮನೆಯಲ್ಲಿ ರವಿ, ಅಷ್ಟಮ ಶನಿ ಪರಿಹಾರವಾಗ್ತಕ್ಕಂಥದ್ದು. ಆದಾಯವೂ ಕೂಡ ಉತ್ತಮಗೊಂಡು ಕೆಲವೆಲ್ಲ ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಕ್ಕಂಥ ತಿಂಗಳು ಮಾರ್ಚ್ ಆಗಿರುತ್ತೆ. ಶ್ರೀ ಸುಬ್ರಹ್ಮಣ್ಯ ದೇವರು ಮತ್ತು ನಾಗದೇವರುಗಳ ದರ್ಶನ, ತುಪ್ಪ ಸಮರ್ಪಣೆ, ತುಪ್ಪದ ದೀಪ ಸಮರ್ಪಣೆ, ಕ್ಷೇತ್ರ ದರ್ಶನ ಇಂಥದ್ದೆಲ್ಲ ಕರ್ಕರಾಶಿಯವರು ಆಗಾಗ ಮಾಡ್ಕೊಳ್ತಾ ಇದ್ದಾಗ ಸಂಪದಾಭಿವೃದ್ಧಿ ಆಗ್ತದೆ ಅಂತಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.